ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮಫಲ ಹೇತುರ್ಭೂ ಮಾತೇ ಸಂಗೋತ್ಸು ಕರ್ಮಣಿ. ಸೊ ಇದು ಭಗವದ್ಗೀತೆಯಲ್ಲಿ ಬರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಶ್ಲೋಕ. ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ಕರ್ಮ ಮಾಡಲಿಕ್ಕಷ್ಟೇ ನಿನಗೆ ಹಕ್ಕೈತಿ, ಕರ್ಮದ ಫಲವನ್ನು ನೀನು ನಿರೀಕ್ಷೆ ಇಟ್ಕೊಳ್ಬೇಡ. ಸೊ ಅದು ನೀನೇನು ನಿರೀಕ್ಷೆ ಇಟ್ಕೋತಿ ಅದಕ್ಕಿಂತಲೂ ನಾನು ಹೆಚ್ಚಿನ ಒಂದು ಫಲವನ್ನು ಕೊಡ್ತೀನಿ, ಆದರೆ ನೀನು ಕರ್ಮ ಮಾಡೋ ಸಂದರ್ಭದೊಳಗೆ ಫಲಿತಾಂಶದ ಬಗ್ಗೆ ಹೆಚ್ಚು ಚಿಂತೆ ಮಾಡಬೇಡ ಅಂತ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಅದೇ ರೀತಿಯಾಗಿ ನಾವು ಕೂಡ ಪರೀಕ್ಷೆಗೆ ಸಿದ್ಧತೆ ಮಾಡೋ ಸಂದರ್ಭದೊಳಗೆ ನಾವೇನು ಮಾಡ್ತೇವಪ್ಪ ಅಂತಂದ್ರೆ ಪರೀಕ್ಷೆಯ ಫಲಿತಾಂಶದ ಬಗ್ಗೆ ಹೆಚ್ಚು ಚಿಂತೆ ಮಾಡ್ತೀವಿ. ಹಾಗಾಗಿ ನಾವು ಏನು ಸಿದ್ಧತೆ ಮಾಡ್ತೀವಿ ಆ ಸಿದ್ಧತೆ ಪರಿಪೂರ್ಣ ಆಗುವುದಿಲ್ಲ. ಸೊ ರಿಸಲ್ಟ್ ಬಗ್ಗೆ, ಫಲಿತಾಂಶದ ಬಗ್ಗೆ ಭಾಳ ಚಿಂತೆ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾವುದೇ ಒಂದು ಪರೀಕ್ಷೆ ಬರೀರಿ, ಪರೀಕ್ಷೆಗೆ ಸಿದ್ಧತೆ ಮಾಡುವುದು ಮಾತ್ರ ನಮ್ಮ ಕರ್ತವ್ಯ. ಫಲಿತಾಂಶ ಭಗವಂತನಿಗೆ ಬಿಟ್ಟುಕೊಟ್ಟಿದ್ದು. ಹಾಗಾಗಿ ರಿಸಲ್ಟ್ ಬಗ್ಗೆ ಭಾಳ ಚಿಂತೆ ಮಾಡೋಕ್ಕೆ ಹೋಗ್ಬೇಡ್ರಿ.